ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರಿಗೆ ಈಗ ಸಂಕಷ್ಟ ಉಂಟಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕಾನೂನು ಸಂಕಷ್ಟ ಈಗ ಎದುರಾಗಿದೆ. ಖರ್ಗೆ ವಿರುದ್ಧವಾಗಿ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಏನಿದು ಕತೆ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕಾನೂನು ಸಂಕಷ್ಟ ಏನು ಅಂತ ನೋಡೋದಾದ್ರೆ, ಏನು ಖರ್ಗೆ ವಿರುದ್ಧ ವಾರೆಂಟ್ ಕೂಡ ಜಾರಿಯಾಗಿದೆ. ಬಿಗ್ ಶಾಕ್ ಕಾದಿದ್ಯಾ ಮಲ್ಲಿಕಾರ್ಜುನ ಖರ್ಗೆಗೆ ಅಂತ ಸಂಗ್ರೂರ್ ಕೋರ್ಟ್ನಿಂದ ಖರ್ಗೆ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಈಗ ನೀಡಲಾಗಿದೆ. ಸೆಪ್ಟೆಂಬರ್ 19ರ ಒಳಗೆ ಕೋರ್ಟ್ಗೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ಬಜರಂಗ ದಳದ ನಿಷೇಧಿತ ಪಿಎಫ್ಐಗೆ ಏನು ಹೋಲಿಸಿ ಆರೋಪವನ್ನ ಮಾಡಲಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಜರಂಗ ದಳ ನಿಷೇಧಿತ ಅಂತ ಹೇಳಿ ನಿಷೇಧವನ್ನ ಮಾಡಲಾಗುತ್ತೆ ಅಂತ ಹೇಳಿದ್ರು. 2023ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿದ್ರು. ಕರ್ನಾಟಕ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ದ್ವೇಷದ ಭಾಷಣ. ಈಗ ಖರ್ಗೆ ವಿರುದ್ಧವಾಗಿ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನ ಹೂಡಲಾಗಿದೆ. ರಾಷ್ಟ್ರ ವಿರೋಧಿ ಸಂಘಟನೆಗಳಿಗೆ ಹೋಲಿಕೆಯನ್ನ ಮಾಡಿದ ಆರೋಪ ಖರ್ಗೆ ವಿರುದ್ಧ 15,000ಕ್ಕೆ ಬೇಲ್ ನೀಡಬಹುದಾದಂತಹ ವಾರೆಂಟ್ ಅನ್ನ ಈಗ ಹಾಕಲಾಗಿರುವಂಥದ್ದು. ಪಂಜಾಬ್ನ ಸಂಗ್ರೂರ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಖರ್ಗೆ ವಿರುದ್ಧ ಜಾಮೀನು ನೀಡಬಹುದಾದಂತಹ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಆದ್ರೆ ಬೇಲ್ ಬೇಕು ಅಂದ್ರೆ ಖರ್ಗೆರವರೇ ಕೋರ್ಟ್ಗೆ ಹಾಜರಾಗಲೇಬೇಕು. ಇಲ್ಲಿ ನ್ಯಾಯಾಲಯದ ಮುಂದೆ ಈಗ ಹಾಜರಾಗಿ ಜಾಮೀನನ್ನ ಪಡೆಯಲೇಬೇಕು ಮಲ್ಲಿಕಾರ್ಜುನ ಖರ್ಗೆರವರ ಮುಂದಿನ ನಡೆಯ ಮೇಲೆ ನ್ಯಾಯಾಲಯ ನಿರ್ಧಾರವನ್ನ ಮಾಡುತ್ತೆ. ನೋಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಈಗ ಕಾನೂನು ಸಂಕಷ್ಟ ಉಂಟಾಗಿದೆ. ಖರ್ಗೆ ವಿರುದ್ಧ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಇದರಿಂದ ಬಿಗ್ ಶಾಕ್ ಕಾದಿದ್ಯಾ ಅವರಿಗೆ ಅಂತ ಸಂಗ್ರೂರು ಕೋರ್ಟ್ನಿಂದ ಖರ್ಗೆ ವಿರುದ್ಧವಾಗಿ ಅರೆಸ್ಟ್ ವಾರೆಂಟ್ ಅನ್ನ ನೀಡಲಾಗಿದೆ. ಸೆಪ್ಟೆಂಬರ್ 19ರ ಒಳಗೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ. ಸಂಗ್ರೂರ್ ಕೋರ್ಟ್ನಿಂದ ಈಗ ಖರ್ಗೆಗೆ ವಾರೆಂಟ್ ಅನ್ನ ನೀಡಲಾಗಿದೆ. ಬಜರಂಗ ದಳವನ್ನ ನಿಷೇಧಿತ ಪಿಎಫ್ಐಗೆ ಹೋಲಿಸಿ ಆರೋಪವನ್ನ ಮಾಡಲಾಗಿತ್ತು, ಅಂದ್ರೆ ಹೋಲಿಕೆ ಮಾಡಲಾಗಿತ್ತು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳವನ್ನ ನಿಷೇಧ ಮಾಡ್ತೇವೆ ಅಂತ ಒಂದು ಭಾಷಣವನ್ನ ಮಾಡಿದ್ರು. 2023ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ಮಲ್ಲಿಕಾರ್ಜುನ ಖರ್ಗೆರವರು ನೀಡ್ತಾರೆ. ಕರ್ನಾಟಕ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ದ್ವೇಷದ ಭಾಷಣ. ಈಗ ಏನು ಖರ್ಗೆ ವಿರುದ್ಧವಾಗಿ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಾಗಿದ್ದು, ರಾಷ್ಟ್ರ ವಿರೋಧಿ ಸಂಘಟನೆಗಳಿಗೆ ಹೋಲಿಕೆ ಮಾಡಿದ ಆರೋಪ. ಈಗ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಖರ್ಗೆ ವಿರುದ್ಧ 15,000ಕ್ಕೆ ಬೇಲ್ ನೀಡಬಹುದಾದಂತಹ ವಾರೆಂಟ್ ಅನ್ನ ನೀಡಲಾಗಿದೆ. ಪಂಜಾಬ್ನ ಸಂಗ್ರೂರ್ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಕರೆದಿರುವಂಥದ್ದು. ಖರ್ಗೆ ವಿರುದ್ಧ ಜಾಮೀನು ನೀಡಬಹುದಾದ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಬೇಲ್ ಬೇಕು ಅಂದ್ರೆ ಇಲ್ಲಿ ಖುದ್ದು ಖರ್ಗೆರವರೇ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಅವರಿಗೆ ಬೇಲ್ ಸಿಗುವಂಥದ್ದು. ಹಾಗೆ ಈಗ ನ್ಯಾಯಾಲಯದ ಮುಂದೆ ಹಾಜರಾಗಿ ಜಾಮೀನನ್ನ ಪಡಿಬೇಕಾಗತ್ತೆ ಖರ್ಗೆರವರು. ಖರ್ಗೆಯ ಮುಂದಿನ ನಡೆಯ ಮೇಲೆ ನ್ಯಾಯಾಲಯ ನಿರ್ಧಾರವನ್ನು ಕೈಗೊಳ್ಳುತ್ತೆ. ನೋಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಬಜರಂಗ ದಳವನ್ನ ನಿಷೇಧಿತ ಪಿಎಫ್ಐಗೆ ಹೋಲಿಕೆ ಮಾಡಿ ಒಂದು ಭಾಷಣವನ್ನು ಮಾಡ್ತಾರೆ. ಅಂದರೆ 2023ರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ದ್ವೇಷದ ಭಾಷಣವನ್ನು ಮಾಡ್ತಾರೆ. ಅಂದರೆ ನಿಷೇಧಿತ ಪಿಎಫ್ಐಗೆ ಹೋಲಿಸಿ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೀವಿ, ನಿಷೇಧ ಮಾಡ್ತೀವಿ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇದೇ ವಿಚಾರಕ್ಕೆ ಪ್ರಕರಣ ದಾಖಲಾಗುತ್ತೆ. ಅಂದರೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಾಗುತ್ತೆ. ಖರ್ಗೆ ವಿರುದ್ಧ 100 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಲಾಗಿದೆ.